ಬೆಂಗಳೂರಲ್ಲಿರುವಂತಹ ಪ್ರಮುಖ ಪಬ್ಗಳು ಜೊತೆಗೆ ರೆಸ್ಟೋರೆಂಟ್ಗಳು ಪಾರ್ಟಿಯ ಹಾಟ್ಸ್ಪಾಟ್ಗಳೇನಿದ್ದಾವೆ ಅದರ ಮೇಲೆ ಪೊಲೀಸರು ಕಣ್ಣಿಟ್ಟಿರುವಂಥದ್ದು. ಅಂದರೆ ಇನ್ನೇನು ಹೊಸ ವರ್ಷ ಆಗಮಿಸ್ತಿರುವಂಥ ಹಿನ್ನೆಲೆಯಲ್ಲಿ ಪಬ್ಗಳಲ್ಲಿ ಪಾರ್ಟಿಗಳ ಆಯೋಜನೆ ಆಗುತ್ತೆ. ಪಾರ್ಟಿ ಆಯೋಜನೆ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಅವಘಡ ಆದರೆ ಅದನ್ನು ಯಾವ ರೀತಿಯಾಗಿ ತಡಿಬೇಕು, ಅದ್ರ ಜೊತೆಗೆ ಅವಘಡ ಆಗದೇ ಇರುವಂಥ ರೀತಿಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಪ್ರತಿಯೊಂದು ಏನು ಪ್ರಮುಖವಾದಂತಹ ಪಬ್ಗಳಾಗಿರ್ಬೋದು, ಬಾರ್ ರೆಸ್ಟೋರೆಂಟ್ಗಳಿಗೆ ಹಾಗೆಯೇ ಕೆಲ ಮಳಿಗೆಗಳಿಗೆ ಹೋಗುವಂತಹ ಪೊಲೀಸರು ಅಲ್ಲಿ ಎಷ್ಟು ಪ್ರಮಾಣದಲ್ಲಿ CCTVಯನ್ನು ಅಳವಡಿಸ್ಕೊಂಡಿದ್ದಾರೆ, ಜೊತೆಗೆ ಯಾವ್ಯಾವ ಭಾಗಗಳಲ್ಲಿ CCTV ಭದ್ರತೆಯ ದೃಷ್ಟಿಯಿಂದ ಇರಬೇಕು, ಅದ್ರ ಜೊತೆಗೆ ಅಲ್ಲಿ ಏನು ಪಬ್ ಇರೋದಾದರೆ ಪಬ್ಬಲ್ಲಿ ಎಷ್ಟು ಜನರು ಬರುವಂಥ ಕೆಪಾಸಿಟಿ ಇದೆ, ಅಷ್ಟೇ ಜನರಿಗೆ ಟೇಬಲನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಇದೆಲ್ಲದರ ಜೊತೆಗೆ ಪ್ರಮುಖವಾದಂತಹ ವಿಚಾರ ಏನಂದರೆ, ಏನಾದರೂ ಆಕಸ್ಮಿಕ ಅಗ್ನಿ ಅವಘಡ ಏನಾದರೂ ಸಂಭವಿಸುವಂಥ ಸಂದರ್ಭದಲ್ಲಿ ಅದರಿಂದ ಜನರು ಹೊರಗಡೆ ಹೋಗೋದಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಕಡ್ಡಾಯವಾಗಿ ಇರಬೇಕು ಅನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಏನು ಸಾಮರ್ಥ್ಯ ಇದೆ ರೆಸ್ಟೋರೆಂಟ್ ಆಗಿರ್ಬೋದು, ಪಬ್ ಬಾರ್ದು, ಅದಕ್ಕಿಂತ ಹೆಚ್ಚಿನ ಜನರು ಇರೋ ಹಾಗಿಲ್ಲ ಅನ್ನುವಂತಹ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ವೇಳೆ ಇದೆಲ್ಲ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಕಠಿಣ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಸದ್ಯಕ್ಕೆ ಎಚ್ಚರಿಕೆಯನ್ನು ಬೆಂಗಳೂರು ಪೊಲೀಸರು ಕೊಟ್ಟಿರುವಂಥದ್ದು. ಏನು ಈ ರೀತಿಯಾಗಿ ಹೊಸ ವರ್ಷದ ಪ್ರಮುಖ ಹಾಟ್ಸ್ಪಾಟ್ ಏನಂತ ಕರಿತೀವಿ, MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟು, ಅದ್ರ ಜೊತೆಗೆ ಸಂಜಯ್ ನಗರ ಭಾಗ ಆಗಿರ್ಬೋದು, ಕೋರಮಂಗಲ ಸೇರಿದಂತೆ ನಗರದ ಪ್ರಮುಖ ಒಂದು ಪಾರ್ಟಿಯ ಹಾಟ್ಸ್ಪಾಟ್ಗಳಲ್ಲಿ ಈ ರೀತಿಯಾದಂತಹ ಒಂದು ಹೋಟೆಲ್ಗಳಿಗೆ ತೆರಳಿ ಅಲ್ಲಿ ಸಿಬ್ಬಂದಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಅದರ ಜೊತೆಗೆ ಬೌನ್ಸರ್ಗಳನ್ನು ನಿಯೋಜನೆ ಮಾಡಿಕೊಳ್ಬೇಕು, ಮಹಿಳೆಯರ ಸುರಕ್ಷತೆಗೆ ಪ್ರಮುಖವಾದಂತಹ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖವಾದಂತಹ ಕೆಲ ಪಬ್ ಬಾರ್ ರೆಸ್ಟೋರೆಂಟ್ಗಳೇನಿವೆ ಅಲ್ಲಿ ಮಹಿಳಾ ಬೌನ್ಸರ್ಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಹೊಸ ವರ್ಷಕ್ಕೆ ಇನ್ನು ಸುಮಾರು 15 ದಿನಗಳು ಇರುವಂತಹ ಒಂದು ಮುಂಚಿತವಾಗಿಯೇ ಒಂದು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮುತ್ತುರಾಜ್ ಜೊತೆ ರಾಚಪ್ಪ ಜನಾಯಕ್, TV9 ಬೆಂಗಳೂರು.